ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026 ಮಕರ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಅತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಪೇಜ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 3ನೇ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ಗ್ರಹ ಇರುವುದರಿಂದ ನಿಮ್ಮ ಧೈರ್ಯ ಹೆಚ್ಚಾಗುವಂತ ಸಾಧ್ಯತೆಗಳು ಬಹಳ ಇದೆ. ರಾಹು ಮತ್ತು ಕೇತುವಿನ ಸ್ಥಾನ ನಿಮ್ಮ ಕೆಲಸ ಕಾರ್ಯದಲ್ಲಿ ಬದಲಾವಣೆಗಳನ್ನು ಸೂಚಿಸುತ್ತದೆ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವೃತ್ತಿ ಜೀವನದಲ್ಲಿ ಮಕರ ರಾಶಿಯವರಿಗೆ ಈ ತಿಂಗಳು ಒಂದು ಹೊಸ ಜವಾಬ್ದಾರಿ ಮೂಡುತ್ತದೆ. ನೀವು ಮಾಡುವಂತ ಕಠಿಣ ಪರಿಶ್ರಮಗಳಿಗೆ ತಕ್ಷಣ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಅಂದರೂ ಸಹ ನಿಮಗೆ ಒಂದು ತಿಂಗಳ ಮಧ್ಯಾರ್ಥದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೆಯುವಂಥದ್ದು. ಉದ್ಯೋಗದಲ್ಲಿ ವರ್ಗಾವಣೆ ಬಯಸುವವರಿಗೆ ಒಂದು ಅನುಕೂಲಕರವಾಗಿದೆ. ವ್ಯಾಪಾರ ಮಾಡ್ತಿರೋವರಿಗೆ ಈ ತಿಂಗಳು ಒಂದು ಹೂಡಿಕೆ ಮಾಡುವುದು ಸೂಕ್ತವಲ್ಲ. ಇರುವ ಒಂದು ಬಿಸ್ನೆಸ್ ಅನ್ನ ನೋಡಿಕೊಂಡು ಕಾಪಾಡಿಕೊಳ್ಳುವುದು ಅತಿ ಹೆಚ್ಚು ಮುಖ್ಯಕರವಾಗಿರುವಂಥದ್ದು. ಯಂತ್ರೋಪಕರಣವಾಗಲಿ ಅಥವಾ ಕಬ್ಬಿಣದ ಬಿಸ್ನೆಸ್ ಮಾಡುವವರಿಗೆ ಈ ತಿಂಗಳು ಅತಿ ಹೆಚ್ಚು ಲಾಭದಾಯಕವಾಗಿರುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಆರ್ಥಿಕವಾಗಿ ಫೆಬ್ರವರಿ ತಿಂಗಳು ಅತಿ ಹೆಚ್ಚು ಮಿಶ್ರ ಫಲಿತಾಂಶಗಳು ದೊರೆಯುತ್ತದೆ. ಆದಾಯ ಹೆಚ್ಚಾದರೂ ಸಹ ಹಳೆ ಸಾಲಗಳನ್ನು ನೀವು ತೀರಿಸಲು ಅತಿ ಹೆಚ್ಚು ಯೋಚನೆ ಮಾಡುತ್ತೀರಿ. ಅನಗತ್ಯ ಖರ್ಚುಗಳ ಮೇಲೆ ನಿಮ್ಮ ಹಿಡಿತ ಇರಬೇಕು. ಭೂಮಿ ಆಗಲಿ ಅಥವಾ ಆಸ್ತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಿಮಗೆ ಸಾಲಗಳಾಗಲಿ ಅತಿ ಹೆಚ್ಚು ಲಾಭವಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಸಹ ಮಂದವಾಗಿ ನಂಬಬೇಡಿ. ಜಾಯಿನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೂಡಿಕೆ ಮಾಡುವುದರ ಬಗ್ಗೆ ಅತಿ ಹೆಚ್ಚು ಗಮನ ಇರಲಿ. ಆರೋಗ್ಯದ ಸಂಬಂಧಪಟ್ಟ ವಿಚಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯದಲ್ಲಿ ಮಕರ ರಾಶಿಯವರಿಗೆ ಮೊಳಕಾಲಿನ ನೋವಿನ ಬಗ್ಗೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಲಕ್ಷಣಗಳು ಬಹಳ ಇದೆ. ಹಾಗಾಗಿ ಅತಿ ಹೆಚ್ಚು ಎಚ್ಚರವಾಗಿರಿ. ವಾತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಏನಾದರೂ ನಿಮ್ಮ ಆರೋಗ್ಯದಲ್ಲಿ ಬಂದಿದ್ದೇ ಆಯ್ತು ಅಂತ ಹೇಳಿದ್ರೆ, ಆರೋಗ್ಯದ ವಿಚಾರದಲ್ಲಿ ಆದಷ್ಟು ಒಂದು ವಿಚಾರ ಮಾಡಿ ಮುನ್ನಡೆಯಿರಿ. ಪ್ರತಿದಿನ ಕೆಲವು ಸಮಯಗಳು ವಾಕಿಂಗ್ ಮಾಡಿ ಅಥವಾ ಯೋಗ ಮಾಡಿ, ಅದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯಗಳು ಮೂಡಿ ಬರುವಂಥದ್ದು. ಇನ್ನು ಪ್ರೀತಿ ಮತ್ತು ಪ್ರೇಮದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರೀತಿ ವಿಚಾರದಲ್ಲಿ ಈ ತಿಂಗಳು ಅತಿ ಹೆಚ್ಚು ಸಾಮಾನ್ಯವಾಗಿರುವಂಥದ್ದು. ಯಾರೆಲ್ಲ ಒಂದು ಮದುವೆ ಆಗಿದ್ದೀರಿ ಅವರ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳಿದೆ. ಪರಸ್ಪರ ಮಾತುಕತೆಯ ಮುಖಾಂತರ ಅದನ್ನ ಬಗೆಹರಿಸಿಕೊಳ್ಳಿ. ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಅವರಿಗೆ ವಿವಾಹದ ಮಾತುಕತೆ ಇನ್ನೂ ಸಹ ವಿಳಂಬವಾಗುವಂತ ಸಾಧ್ಯತೆಗಳು ಬಹಳ. ಪ್ರೇಮಿಗಳು ತಮ್ಮ ನಡುವೆ ಇರುವಂತಹ ಗೊಂದಲಗಳನ್ನ ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಳುವುದು ಬಹಳನೇ ಉತ್ತಮ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಇರುವಂತಹ ಅತಿ ಹೆಚ್ಚು ಜವಾಬ್ದಾರಿಗಳು ನಿಮ್ಮ ಹೆಗಲೇ ಇರುತ್ತದೆ. ಸೋದರ ಸೋದರಿಯರ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಆಗಬಾರದು. ಹಾಗೆ ಎಚ್ಚರದಿಂದ ಇರಿ. ಹಿರಿಯರ ಆರೋಗ್ಯದ ಕಡೆ ಅತಿ ಹೆಚ್ಚು ಗಮನ ಕೊಡಿ. ಮನೆಯಲ್ಲಿ ಶಾಂತಿ ಕಾಪಾಡಲು ನೀವು ತಾಳ್ಮೆಯಿಂದ ಜೀವನ ಮಾಡಬೇಕಾಗುತ್ತೆ. ಈ ಒಂದು ರಾಶಿಯವರಿಗೆ ಒಂದು ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಶನಿವಾರದಂದು ಶನೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಯಾರೆಲ್ಲ ಒಂದು ಕಷ್ಟಪಟ್ಟು ನಿಮ್ಮ ಒಂದು ವ್ಯವಹಾರದಲ್ಲಿ ಅತಿ ಹೆಚ್ಚು ಗಮನ ಹರಿಸ್ತಾ ಇರ್ತೀರಿ, ಶ್ರಮ ಪಡ್ತಾ ಇರ್ತೀರಿ, ಶನಿವಾರ ದಿನದಂದು ಬಿಳಿ ವಸ್ತ್ರವನ್ನು ದಾನ ಮಾಡಿ. ಇದರ ಅರ್ಥ ಯಾರೆಲ್ಲ ಒಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಅಂಥವರಿಗೆ ಹೋಗಿ ನೀವು ಸಹಾಯ ಮಾಡಿ ಅಥವಾ ದಾನ ಮಾಡಿ. ಪ್ರತಿದಿನ ಓಂ ಶಂ ಶನೇಶ್ವರಾಯ ನಮಃ ಎಂದು ಪ್ರತಿದಿನ 11 ಬಾರಿ ಜಪ ಮಾಡಿ. ಒಟ್ಟಾರೆ ಫೆಬ್ರವರಿ ತಿಂಗಳಿನಲ್ಲಿ ಇರುವಂತಹ ಮಕರ ರಾಶಿಯವರ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಶನಿಯ ಒಂದು ಪ್ರಭಾವ ಅತಿ ಹೆಚ್ಚು ಇದ್ದರೂ ಸಹ ನಿಮ್ಮ ತಾಳ್ಮೆ ನಿಮ್ಮ ಒಂದು ಯಶಸ್ಸಿನ ಕಡೆಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆಗಳು ಬಹಳ ಇದೆ. ಇದಾಗಿತ್ತು 2026 ಮಕರ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಇದರ ಜೊತೆಗೆ ಯಾರೆಲ್ಲ ನೀವು ಒಂದು ಸಮಸ್ಯೆಯಲ್ಲಿ ನರಳುತ್ತಾ ಇದ್ದೀರಿ, ಆ ಸಮಸ್ಯೆಗಳಿಂದ ಹೊರಬರಬೇಕು ಅಂತ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದೀರಿ, ನೀವು ಕೂಡಲೇ ನಮ್ಮನ್ನು ಬಂದು ಭೇಟಿ ಮಾಡಬಹುದು. ಇಲ್ಲವಾದಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರುವ ನಂಬರ್ಗೆ ಸಂಪರ್ಕಿಸಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದ.